ಎಲ್ಲರಿಗೂ ನಮಸ್ಕಾರ. ಶ್ರೀ ಕಾಟೇರಮ್ಮ ದೇವಸ್ಥಾನ, ಕಂಬಳಿಪುರ. ಹೊಸಕೋಟೆ ತಾಲೂಕಿನ ಕಂಬಳಿಪುರದಲ್ಲಿರುವ ಶ್ರೀ ಕಾಟೇರಮ್ಮ ದೇವಿಯ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನವಾದ ದೇವಾಲಯವಾಗಿದೆ. ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ದೇವತೆಯ ಸ್ಥಳ. ಈ ದೇವಸ್ಥಾನವು ಬೆಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮದಲ್ಲಿ ಈ ಶಕ್ತಿಪೀಠವಿದೆ. ವಿಶೇಷತೆ: ಕಾಟೇರಮ್ಮ ದೇವಿಯನ್ನು ಶಕ್ತಿಯ ರೂಪವೆಂದು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಸ್ಥಾನದಲ್ಲಿರುವ ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ಟುವುದು ಮುಖ್ಯ ಆಚರಣೆಯಾಗಿದೆ. ಅನಾರೋಗ್ಯ, ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಇಲ್ಲಿನ ತೀರ್ಥ ಸ್ನಾನ ಮಾಡುವುದರಿಂದ ಪರಿಹಾರ ಸಿಗುತ್ತದೆ. ಸಮಯ: ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7ರವರೆಗೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರುತ್ತದೆ. ಆಲದ ಮರದ ವಿಶೇಷತೆ: ದೇವಸ್ಥಾನದ ಆವರಣದಲ್ಲಿರುವ ಹಳೆಯ ಆಲದ ಮರಕ್ಕೆ ಕಷ್ಟ ನಿವಾರಿಸುವ ಶಕ್ತಿ ಇದೆ ಎಂದು ಬಲವಾದ ನಂಬಿಕೆ ಇದೆ. ತಾಯಿಯ ಜೊತೆಯಲ್ಲಿ ತೊಟ್ಟಿಲು, ಚೀಟಿಗಳನ್ನು ಬರೆದು ಎಲ್ಲವನ್ನ ಸೇರಿಸಿ ಬೀಗ ಹಾಕಿ ಮರಕ್ಕೆ ಕಟ್ಟುತ್ತಾರೆ. ಚಾರಿತ್ರಿಕ ಹಿನ್ನೆಲೆ: ಈ ದೇವಸ್ಥಾನ 300 ವರ್ಷಗಳಷ್ಟು ಹಳೆಯದು. ಪವಾಡ ಮತ್ತು ನಂಬಿಕೆ: ಕಾಟೇರಿ ಎಂಬ ಮಹಿಳೆಯು ದೈವಿಕ ರೂಪ ತಾಳಿದ ಕಥೆಯು ಈ ಕ್ಷೇತ್ರದ ಹಿನ್ನೆಲೆಯಾಗಿದೆ. ಅಮಾವಾಸ್ಯೆಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಬೆಲ್ಲದ ಆರತಿ, ಕುಂಬಳಕಾಯಿ ಆರತಿಯನ್ನು ಭಕ್ತರು ಬೆಳಗುತ್ತಾರೆ. ನಿಂಬೆಹಣ್ಣಿನ ದೃಷ್ಟಿಯನ್ನು ತೆಗೆಯುವುದು ಇಲ್ಲಿ ನಡೆಯುತ್ತದೆ. ವಿಳಾಸ: ಶ್ರೀ ಕ್ಷೇತ್ರ, ಕಂಬಳಿಪುರ, ಕಾಟೇರಮ್ಮ ದೇವಿ ಶಕ್ತಿಪೀಠ, ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು. ಕಾಟೇರಮ್ಮ ದೇವಿಯ ವಿಗ್ರಹ 250 ಅಡಿ ಎತ್ತರವಾಗಿದೆ. ಸಿಂಹದ ಜೊತೆ ಕಾಟೇರಮ್ಮ ನಿಂತಿರುವುದು ಬಹಳ ಅಂದವಾಗಿ ನಮಗೆ ಕಾಣುತ್ತೆ. ಬೀಗ ಹಾಕುವ ಪದ್ಧತಿ: ಇಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಹೇಳಿಕೊಂಡು ಬೀಗವನ್ನು ಹಾಕಿದಾಗ ಮತ್ತೆ ನಮ್ಗೆ ಎಲ್ಲವನ್ನು ಒಳ್ಳೇದಾದಾಗ ಈ ಬೀಗವನ್ನ ತೆರೆಯಬಹುದು. ಇದು ಅದರಲ್ಲಿ ಕೊಡುವಂತಹ ಒಂದು ಅರ್ಥ. ಕಾಟೇರಮ್ಮ ದೇವಿಯ ಶಕ್ತಿಪೀಠ: ಇಷ್ಟು ಪ್ರಮಾಣದಲ್ಲಿ ಮರಕ್ಕೆ ಹರಕೆ ಕಾಯಿಗಳನ್ನು ಕಟ್ಟಿರುವುದು ಬಹುಶಃ ಭಾರತದಲ್ಲೇ ಮೊದಲನೆಯ ಜಾಗ ಇದು ಎನಿಸುತ್ತದೆ. ಹೋಮಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕೆಜಿ ಮೆಣಸಿನಕಾಯಿ, 100 ಗ್ರಾಂ ಬಿಳಿ ಸಾಸಿವೆ, 100 ಗ್ರಾಂ ಕರಿಮೆಣಸು, 1 ಕೆಜಿ ಉಪ್ಪು. ಇಷ್ಟೆಲ್ಲ ಹೋಮಕ್ಕೆ ಹಾಕಿದರೂ ಒಂದಿನಿತೂ ಘಾಟು ವಾಸನೆ ಬರುವುದೇ ಇಲ್ಲ. ಇದು ಇಲ್ಲಿಯ ಪವಾಡ ಎನ್ನಬಹುದು. ನಾವು ಎದುರುಗಡೆ ನೋಡ್ತಾ ಇದ್ವಿ ಹರಕೆ ಕಾಯಿಗಳನ್ನ ಆ ವಿಶಾಲವಾದಂತಹ ಆಲದ ಮರಕ್ಕೆ ಕಟ್ಟಿರುವುದು. ಪಕ್ಕ ಒಳಗಡೆಯಿಂದ ನುಸುಳಿಕೊಂಡು ಕೂಡ ಹೋಗಬಹುದು, ಅಷ್ಟು ದಟ್ಟವಾಗಿ ಇಲ್ಲಿ ಕಾಯಿಗಳನ್ನ ಕಟ್ಟಿದ್ದಾರೆ. ಯಾವ ಕಡೆ ನೋಡಿದರೂ ಕೂಡ ಆ ಮರದ ಬಿಳುಗಳಿಗೆ, ಆ ಮರದ ಒಂದು ಕೊಂಬೆಗಳಿಗೆ ಅಡಿಕೆ ಕಾಯಿಯನ್ನ ಕಟ್ಟಿರುವುದು ನೋಡೋದಿಕ್ಕೆ ಒಂದು ಬಹಳ ಸಂತೋಷ ಅನ್ಸುತ್ತೆ, ಮತ್ತೆ ಭಕ್ತಿಯ ಭಾವ ತುಂಬುತ್ತೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಕಷ್ಟ ಸುಖಗಳನ್ನ ಚೀಟಿಗಳಲ್ಲಿ ಬರೆದು ಅದಕ್ಕೆ ಒಂದು ಚಿಕ್ಕ ಚಿಕ್ಕ ತೊಟ್ಟಿಲುಗಳನ್ನ ತಗೊಂಡು ಹರಕೆಕಾಯಿ ಜೊತೆಗೆ ಇದನ್ನ ಕೂಡ ಅಲ್ಲಿ ಕಟ್ತಾರೆ. ಇಲ್ಲಿ ನಾವು ಎದುರುಗಡೆ ಕಾಟೇರಮ್ಮ ದೇವಿಯ ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ. ಗರ್ಭಗುಡಿಯನ್ನು ಕೂಡ ನೋಡ್ತಾ ಇದ್ವಿ. ತಾಯಿ ಅಷ್ಟು ಸುಂದರವಾಗಿ ನಮ್ಗೆ. ಮತ್ತೆ ಇಲ್ಲಿ ತೊಟ್ಟುಗಳನ್ನ ರಾಶಿ ರಾಶಿಯಾಗಿ ಭಕ್ತರು ಕಟ್ಟಿರುವುದನ್ನು ಕೂಡ ನೋಡಬಹುದು. ಅದರಲ್ಲಿ ಚೀಟಿಗಳನ್ನು ಕೂಡ ಬರೆದಿದ್ದಾರೆ, ಮತ್ತೆ ಅದರಲ್ಲಿ ಕೂಡ ಬೀಗಗಳನ್ನು ಕೂಡ ಹಾಕಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೀಗಗಳನ್ನು ಕೂಡ ಹಾಕಿ ಅಲ್ಲಿ ಇಟ್ಟಿರೋದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಬೇಕಾದವನು ಹಣಕಾಸನ್ನು ಕೊಡ್ಬೋದು. ಮತ್ತೆ ತಡೆಕಾಯಿ ಅಂದ್ರೆ ಕೆಟ್ಟ ದೃಷ್ಟಿ ದೋಷಗಳು ಅಥವಾ ಮಾಟ ಮಂತ್ರ ಇತ್ಯಾದಿಗಳ ಆವರಿಸ್ಕೊಂಡಿದ್ರೆ ಅದನ್ನ ತಡೆಕಾಯಿ ತೆಗೆಯುವುದು, ಹೋಗ್ಲಾಡ್ಸೋದು ಅಂತ ಹೇಳ್ತಾರೆ. ಆ ತಡೆಕಾಯಿ ಹೊಡೆಯುವ ಜಾಗ ಇಲ್ಲಿ ದೇವಿಯ ಒಂದು ಉಗ್ರ ರೂಪವನ್ನು ಕೂಡ ನೋಡಬಹುದು. ಆ ತಾಯಿಯ ಉಗ್ರ ರೂಪದ ಎದುರುಗಡೆ ತಡೆಕಾಯಿಯನ್ನ ಹೊಡೆದು ಅವ್ರಿಗೆ ಆಗಿರುವಂತಹ ಒಂದು ಏನಾದ್ರೂ ಒಂದು ಅನಿಷ್ಟ, ಪ್ರೇತ ಕಾಟ, ಭೂತ ಕಾಟ ಏನಾದ್ರೂ ಆವರಿಸಿಕೊಂಡಿದ್ದಾಗ ಅಥವಾ ಅವ್ರಿಗೆ ಮನಸ್ಸಿನಲ್ಲಿ ಇರುವಂತಹ ಒಂದು ಭಯ, ಭೀತಿಯನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಇಲ್ಲಿ ಆ ತಡೆಕಾಯನ್ನ ತೆಗಿತಾರೆ. ಎಷ್ಟೋ ಒಂದು ಪೂಜೆ ಪುನಸ್ಕಾರಗಳ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ಪ್ರತ್ಯಕ್ಷವಾಗಿ ಕೂಡ ನೀವು ಕೂಡ ನೋಡಬಹುದು. ಇದಕ್ಕೂ ಕೂಡ ನಾವು ತೆಂಗಿನಕಾಯಿನ ತೆಗೆದುಕೊಂಡು ತಡೆಯನ್ನ ತೆಗೆಸ್ಕೋಬಹುದು. ಅದಕ್ಕೋಸ್ಕರನೇ ಇಲ್ಲಿ ಪೂಜಾರಿಗಳು ಕೂಡ ಇರ್ತಾರೆ, ತಡೆಕಾಯಿನ ಹೋಗ್ಲಾಡ್ಸೋದಕ್ಕೋಸ್ಕರ. ಇಲ್ಲಿ ದೇವಿಯ ಒಂದು ಉಗ್ರ ಸ್ವರೂಪವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಆ ತಾಯಿಯ ಒಂದು ಉಗ್ರ ಸ್ವರೂಪದ ಮುಂದೆ ಯಾವ ಭೂತ ಪ್ರೇತ ಮಾಟ ಮಂತ್ರಗಳು ಕೂಡ ನಡೆಯುವುದಿಲ್ಲ ಎಂದು ರಕ್ಷಣೆಯನ್ನು ಕೊಡುವಂತಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ನೀವು ಸಹ ಒಮ್ಮೆ ಭೇಟಿ ಕೊಡಿ. ಮತ್ತೆ ಬಹಳ ಅಂದವಾದಂತಹ ಒಂದು ಜಾಗ. ಅದೇ ಕಾಟೇರಮ್ಮ ದೇವಿಯ ದೇವಸ್ಥಾನ ಕೂಡ ಬಹಳ ಸುಂದರವಾಗಿದೆ.
ಇಲ್ಲಿ ಭೇಟಿ ಕೊಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ಒಮ್ಮೆ ಹೊಸಕೋಟೆ ಬಹಳ ಹತ್ತಿರದಲ್ಲಿರುವಂಥದ್ದು. ಅಲ್ಲಿಂದ ಕಂಬಳಿಪುರಕ್ಕೆ ನೇರವಾದಂತಹ ಆಟೋಗಳು, ಬಸ್ಸುಗಳು ಕೂಡ ಹೋಗುತ್ತೆ. ಅಲ್ಲಿ ಹೋಗಿ ಬರ್ಬೋದು. ಅಲ್ಲಿ ನಮ್ಗೆ ಏನಾದ್ರೂ ಮಾನಸಿಕ ಬಾಧೆಗಳು ಅಥವಾ ದೈಹಿಕ ಬಾಧೆಗಳು ಇದ್ದಾಗ ಅಲ್ಲಿ ಹರಕೆ ಕಟ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ಬಲವಾದಂತಹ ಒಂದು ಅಭಿಪ್ರಾಯ ಜನಗಳಲ್ಲಿದೆ. ಇಲ್ಲಿ ನೋಡಿ, ಅಡಿಕೆ ಕಾಯಿಗಳನ್ನ ಎಷ್ಟು ರೀತಿ ಕಟ್ಟಿದ್ದಾರೆ ಅಂತಂದ್ರೆ ಅದನ್ನ ನೋಡಿಯೇ ನಾವು ಆ ಭಕ್ತರ ಒಂದು ಕಷ್ಟ ಸುಖಗಳು ಎಷ್ಟಿದೆ, ಎಷ್ಟು ಸಂಕಟ ಪಡ್ತಾ ಇದಾರೆ ಅಂದ್ರೆ ನಮಗೆ ಗೊತ್ತಾಗುತ್ತೆ. ನಮಸ್ಕಾರ.